ನಿತ್ಯ ಸಹಾಯ ಮಾತೆಯ ಚಿತ್ರಪಟದ ಧ್ಯಾನ. ನಿತ್ಯ ಸಹಾಯ ಮಾತೆಯ ಚಿತ್ರಪಟದ ವಿವರಣೆಯನ್ನು 5 ಭಾಗಗಳನ್ನಾಗಿ ವಿಂಗಡಿಸಬಹುದು. ಮಾತೆಯ ಮುಖ, ಮಾತೆಯ ಕರಗಳು, ಬಾಲಯೇಸು, ದೇವದೂತರುಗಳು ಹಾಗೂ ಪ್ರತಿಮೆಯ ಚಿನ್ನದ ಬಣ್ಣವಿರುವ ಹಿನ್ನೆಲೆ. ನಿತ್ಯ ಸಹಾಯ ಮಾತೆಯ ಚಿತ್ರಪಟದ ಸಂಕ್ಷಿಪ್ತ ಇತಿಹಾಸ. ನಿತ್ಯ ಸಹಾಯ ಮಾತೆಯ ಅದ್ಭುತಕರವಾದ ಚಿತ್ರಪಟವು ಪೂರ್ವ ದೇಶದ ಮೂಲವಾಗಿದೆ. ಈ ಚಿತ್ರಪಟವನ್ನು 15ನೇ ಶತಮಾನದ ಕೊನೆಯಲ್ಲಿ ಕ್ರೀಟ್ ನಗರದಿಂದ ರೋಮ್ ನಗರಕ್ಕೆ ತಂದ ನಂತರ ಅಸಾಧಾರಣ ಘಟನೆಗಳು ನಡೆದವು. ಅವುಗಳಲ್ಲಿ ಒಂದು ಘಟನೆ ಇದಾಗಿದೆ. ದೇವಮಾತೆಯು ಪುಟ್ಟ ಬಾಲಕಿಗೆ ದರ್ಶನವನ್ನಿತ್ತು ಹೇಳಿದ್ದೇನೆಂದರೆ, ತನ್ನ ಈ ಚಿತ್ರಪಟವನ್ನು ಬಹಿರಂಗ ಆರಾಧನೆಗಾಗಿ ರೋಮ್ ನಗರದಲ್ಲಿರುವ ಸಂತ ಮರಿಯಮ್ಮನವರ ಪ್ರಧಾನಾಲಯ ಮತ್ತು ಸಂತ ಜಾನ್ ಲಾತೆರನ್ ಬಸಲಿಕಗಳ ನಡುವೆ ಸ್ಥಾಪಿಸಲು ತಮ್ಮ ಇಚ್ಛೆಯನ್ನು ವ್ಯಕ್ತಪಡಿಸಿದರು. ಆ ಕಾರಣ ಈ 2 ಬಸಲಿಕಗಳ ನಡುವೆ ಇರುವ ಸಂತ ಮತ್ತಾಯರವರ ದೇವಾಲಯದಲ್ಲಿ ಪ್ರಧಾನ ಬಲಿಪೀಠದ ಮೇಲೆ ಅಗಸ್ತಿಯನ್ ಸಭೆಯ ಯಾಜಕರು ಇದನ್ನು ಪ್ರತಿಷ್ಠಾಪಿಸಿದರು. ಅಲ್ಲಿ ಈ ಪವಿತ್ರ ಚಿತ್ರಪಟವನ್ನು 3 ಶತಮಾನಗಳವರೆಗೆ ಆರಾಧಿಸಲಾಯಿತು. ಕ್ರೀಟ್ ನಗರದಲ್ಲಿ ಈ ಚಿತ್ರಪಟಕ್ಕೆ ಎಂಥ ಬಿರುದನ್ನು ಕೊಟ್ಟರೂ ನಮಗೆ ತಿಳಿಯದು. ಆದರೆ ರೋಮ್ ನಗರದಲ್ಲಿ ಈ ಚಿತ್ರಪಟವನ್ನು ನಿತ್ಯ ಸಹಾಯ ಮಾತೆ ಅಥವಾ ನಿತ್ಯಾಧಾರ ಮಾತೆ ಎಂದು ಕರೆಯುತ್ತಿದ್ದರು. ಏಕೆಂದರೆ ಕನ್ಯಾ ಮರಿಯಮ್ಮನವರು ಆ ಪುಟ್ಟ ಬಾಲಕಿಗೆ ಸಂದೇಶವನ್ನಿತ್ತಾಗ ತಾವು ನಿತ್ಯ ಸಹಾಯ ಮಾತೆ ಎಂದು ತಿಳಿಸಿದ್ದರು. 1798ರಲ್ಲಿ ಸಂತ ಮತ್ತಾಯರವರ ದೇವಾಲಯವನ್ನು ಫ್ರೆಂಚ್ ಸೈನ್ಯವು ನಾಶಪಡಿಸಿದಾಗ ಸಂತ ಅಗಸ್ತಿಯನ್ ಸಭೆಯ ಯಾಜಕರು ಈ ಚಿತ್ರಪಟವನ್ನು ಪಕ್ಕದಲ್ಲೇ ಇದ್ದ ಮಠಕ್ಕೆ ಸ್ಥಳಾಂತರಿಸಿದರು. ಹೀಗಿರುವಲ್ಲಿ ಸಂತ ಮತ್ತಾಯರವರ ಹಳೆಯ ದೇವಾಲಯವಿದ್ದ ಜಾಗದಲ್ಲೇ ರಕ್ಷಕರ ಸಭೆಯ ಗುರುಗಳು ಒಂದು ಹೊಸ ದೇವಾಲಯವನ್ನು ಕಟ್ಟಿದರು. ದೈವಿ ಮಹಿಮೆಯಿಂದ ಆ ಪವಾಡಭರಿತ ಚಿತ್ರಪಟವು ಪುನಃ ದೊರಕಿ 1866ರಲ್ಲಿ ಇದರ ಚರಿತ್ರೆಯನ್ನು ಅರಿತುಕೊಂಡ ಜಗದ್ಗುರು 9ನೇ ಭಕ್ತಿನಾಥರು ಅದನ್ನು ಮೊದಲು ಸನ್ಮಾನಿಸುತ್ತಿದ್ದ ಸ್ಥಳದಲ್ಲಿ ಸ್ಥಾಪಿಸಲು ಅಪ್ಪಣೆ ಮಾಡಿದರು ಮತ್ತು ಅದರ ಪಾಲಕರನ್ನಾಗಿ ರಕ್ಷಕರ ಸಭೆಯ ಗುರುಗಳ ಅಧೀನಕ್ಕೆ ಒಪ್ಪಿಸಿದರು. ಅದೇ ಸಂದರ್ಭದಲ್ಲಿ ನಿತ್ಯಾಧಾರ ಮಾತೆಯ ಭಕ್ತಿಯನ್ನು ಪ್ರಪಂಚಕ್ಕೆಲ್ಲ ತಿಳಿಯಪಡಿಸಿರಿ, ಈ ಚಿತ್ರಪಟದ ಭಕ್ತಿಯ ಬಗ್ಗೆ ಎಲ್ಲೆಡೆಯೂ ಪ್ರಚಾರ ಮಾಡಿರಿ ಎಂದು ರಕ್ಷಕರ ಸಭೆಯ ಗುರುಗಳಿಗೆ ಅಧಿಕಾರವನ್ನಿತ್ತರು.